KTM ಡ್ಯೂಕ್ 250 ಅಲ್ಲಿ ನೆಗೆಟಿವ್ಸ್ ಇದೆ. ತಾಳಿ ಬ್ರೋ, ನೆಗೆಟಿವ್ಸ್ ಹೋಗ್ಬೇಡಿ, ಫಸ್ಟ್ ಪಾಸಿಟಿವ್ ಮುಗಿಸ್ಕೊಳ್ಳೋದಲ್ಲ. ಅಂತದೇನಿದೆ ಬ್ರೋ ಇದ್ರಲ್ಲಿ? ಬ್ರೋ ಬೇಜಾನ್ ಇದೆ. ಫಸ್ಟ್ ಸಿಟಿ ಕಮ್ಯೂಟರ್ ಅನ್ಕೊಳ್ಳಿ, ಸಿಟಿಗಾಗ್ಲಿ ವೀಕೆಂಡ್ ಆಗ್ಲಿ ಲಾಂಗ್ ಡ್ರೈವ್ ಆಗ್ಲಿ ಯಾವ್ದಕ್ ಬೇಕಾದ್ರೆ ಪರ್ಫೆಕ್ಟ್ ಅನ್ಕೊಳ್ಳಿ. ಪಿಲಿಯನ್ಗಾಗ್ಲಿ ರೈಡರ್ಗಾಗ್ಲಿ ಇಬ್ರಾಳ್ಗೂ ಪರ್ಫೆಕ್ಟ್ ಆಗಿದೆ. ಬಂದ್ರೆ ಮೈಲೇಜ್ 30 ಅಂತೂ ಹೆಂಗ್ ಹೊಡೆದ್ರು ಕೊಟ್ಟೆ ಕೊಡುತ್ತೆ. ಇದು ಟಾಪ್ ಸ್ಪೀಡ್ ಎಷ್ಟು ಗೊತ್ತಾ, 148 ತನಕ ಹೊಡೆಯುತ್ತೆ. ಅಲ್ಲಿ ತನಕ ಸೀತಾ ಆಲ್ಮೋಸ್ಟ್ ಸ್ಮೂತ್ ಆಗೇ ಓಡುತ್ತೆ ಬ್ರೋ, ಪ್ರಾಬ್ಲಮ್ ಇಲ್ಲದೆ ಹೋಗುತ್ತೆ. ನೋಡ್ಬೋದು Gen 3 ಅಲ್ಲಿ ಕೊಟ್ಟಿರೋ ಇದು ಮೀಟರ್ TFT ಮೀಟರ್ ಕೊಟ್ಟಿದ್ದಾರೆ, ವಿಚ್ ಇಸ್ ಆಸಮ್ ಆಗಿದೆ ಈ ಪ್ರೈಸ್ಗೆ. ಮತ್ತೆ ಹ್ಯಾಂಡಲ್ ನೋಡ್ಬೋದು, ಬೆಸ್ಟ್ ಇನ್ ಕ್ಲಾಸ್ ಹ್ಯಾಂಡಲ್ ಅನ್ಕೊಳ್ಳಿ. ಯಾವ್ದೇ ಟಾಪ್ ಸ್ಪೀಡ್ ಹೊಡಿರಿ ವಾಬಲ್ ಆಗಲ್ಲ, ಗ್ಯಾರಂಟಿ ಅದಂತೂ. ಸಸ್ಪೆನ್ಷನ್ ನೋಡ್ಬೋದು, ಸಖತ್ತಾಗಿ ಕೊಟ್ಟಿದ್ದಾರೆ. ಕೊಡಗು ರೋಡ್ಸ್ ಅಲ್ಲಿ ಹೋಗಿದ್ದೀನಿ, ಪ್ರಾಬ್ಲಮೇ ಇಲ್ಲ ಅನ್ಕೊಳ್ಳಿ ಇದಕ್ಕಂತೂ. ಬ್ರೇಕಿಂಗ್ಸ್ ಅಂತೂ KTM ಬ್ರೇಕಿಂಗ್ಸ್ ಆರ್ ಟಾಪ್ ನೋಚ್. ABS ಆಗಿರ್ಬೋದು, ಮತ್ತೆ ಕೊಟ್ಟಿರೋ ಸ್ಲಿಪ್ಪರ್ ಕ್ಲಚ್ಚು ಮತ್ತೆ ಕ್ವಿಕ್ ಶಿಫ್ಟರ್ ಏನ್ ಕೊಟ್ಟಿದ್ದಾರೆ, ಆಸಮ್. ಎಗ್ರೆಸಿವ್ ಲುಕ್ ಇದೆ, ನೋಡ್ಬೋದು ಹೇಗಿದೆ ಪಾಕೆಟ್ ರಾಕೆಟ್ ನಮ್ದು. ಅಂತೂ ಯಾವುದೇ ರೈಡರ್ಸ್ ಇರ್ಲಿ, ಯಾವುದೇ ಹೈಟ್ ಇರ್ಲಿ, ಕಂಫರ್ಟೇಬಲ್ ಅನ್ಕೊಳ್ಳಿ. ರೈಡಿಂಗ್ ಪೋಸ್ಚರ್ ಆಗಿರ್ಬೋದು, ಹ್ಯಾಂಡಲ್ ಇಟ್ಕೊಂಡು ಕೂತ್ಕೊಳ್ಳೋ ಫೀಲ್ಸ್ ಇದೆಲ್ಲ, ಅದ್ ಮಾತ್ರ ಸಖತ್ತಾಗಿರುತ್ತೆ. ಯಾವುದೇ ಟ್ರಾಫಿಕ್ ಒಳಗಡೆ ನುಗ್ಸ್ಬೇಕು ಅನ್ಸಿದ್ರು, ಇಲ್ಲ ಸ್ಟ್ರೈಟ್ ಆಗಿ ಹೊಡಿಬೇಕು, ವಾಬಲ್ ಗೀಬಲ್ ಯಾವ್ದು ಇರಲ್ಲ ಸಿಟಿ ಮಧ್ಯ. ಅಂತ ಕಂಫರ್ಟೇಬಲ್ ಬೈಕ್. ಒಂದ್ಸಲಿ ಗಾಡಿ ನಿಮ್ ತೊಡೆ ಮಧ್ಯ ಇದ್ರೆ ಇದ್ರ ವೇಟ್ ಅಂತೂ ನಿಮಗ್ ಗೊತ್ತೇ ಇಲ್ಲ ಅನ್ಕೊಳ್ಳಿ. ಗಾಳಿ ತರ ರಾಕೆಟ್ ತರ ಹೋಗ್ತಾ ಇರ್ಬೋದು. ಒಂದ್ಸಲಿ ಲಾಂಗ್ ಡ್ರೈವ್ ಅಂತ ತಗೊಂಡೋದ್ರೆ ಮಿನಿಮಮ್ 300 ಅಂತೂ ಹೊಡಿತೀರಾ ಕಿಲೋಮೀಟರ್. ಹೊಡೆದಾಗ ಆರಾಮಾಗಿ ಕೂತ್ಕೋಬಹುದು ಅನ್ಕೊಳ್ಳಿ. ಬೆನ್ ನೋವು ಇರಲ್ಲ, ಏನ್ ನೋವು ಇರಲ್ಲ, ಫುಲ್ ಕಂಫರ್ಟೇಬಲ್ ಫೀಲ್ ಅನ್ಕೊಳ್ಳಿ ಗಾಡಿಲಿ ಒಂದ್ಸಲಿ ಕೂತ್ಕೊಂಡು ಲಾಂಗ್ ಡ್ರೈವ್ ಹೋದ್ರೆ. ಬ್ರೋ ನೆಗೆಟಿವ್ ಬಂದ್ರೆ ಒಂದು 5th ಗೇರ್ ಇಂದ 6th ಬೀಳ್ಬೇಕಾದ್ರೆ ಒಂದ್ ಸ್ವಲ್ಪ ಇಶ್ಯೂ ಬರ್ಬೋದು. ಮತ್ತೆ ಲೈಟ್ ಥ್ರೋ ಸ್ವಲ್ಪ ಕಡಿಮೆ ಇರ್ಬೋದು. ಅದು ಬಿಟ್ಟು ದಿಸ್ ಇಸ್ ದ ಪರ್ಫೆಕ್ಟ್ in the 250 segment